ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ 1223 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಮಂಡ್ಯ ಜಿಲ್ಲೆಗೆ ನಾಗಮಂಗಲ 4ನೇ ಸ್ಥಾನ ಪಡೆದಿದೆ ಎಂದು ನಾಗಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ತಿಳಿಸಿದರು. ತಾಲೂಕಿನಲ್ಲಿ ಒಟ್ಟು 2287 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಶೇಕಡಾ 74.5ರಷ್ಟು ಫಲಿತಾಂಶ ಬಂದಿದೆ. ಈ ಪೈಕಿ ಸರ್ಕಾರಿ ಶಾಲೆಗಳು ಶೇಕಡಾ 67.12, ಅನುದಾನಿತ ಶಾಲೆಗಳು ಶೇಕಡಾ 69.82, ವಸತಿ ಶಾಲೆ ಶೇಕಡಾ 93.12 ಹಾಗೂ ಅನುದಾನ ರಹಿತ ಶಾಲೆಗಳು ಶೇಕಡಾ 84.01 ಫಲಿತಾಂಶ ಪಡೆದುಕೊಂಡಿದೆ. ತಾಲೂಕಿಗೆ ಶೇಕಡಾ 74.5ರಷ್ಟು ಫಲಿತಾಂಶ ಬಂದಿರುವುದು ತೃಪ್ತಿದಾಯಕವಾಗಿದ್ದು, ಮುಂದಿನ ಬಾರಿಯ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು. 2287 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತವರಾಗಿದ್ದು, ಈ ಪೈಕಿ 1223 ಗಂಡು ಹಾಗೂ 1064 ಹೆಣ್ಣು ಮಕ್ಕಳಿದ್ದಾರೆ. ಇದರಲ್ಲಿ ಪಾಸಾಗಿರುವವರು 1704 ಆಗಿದ್ದು, ಅವರಲ್ಲಿ 819 ಗಂಡು ಹಾಗೂ 885 ಹೆಣ್ಣು ಮಕ್ಕಳಾಗಿದ್ದಾರೆ. ಬಿಜಿ ನಗರದ ಭಕ್ತನಾಥ ಪ್ರೌಢಶಾಲೆಯ ಸಾಧನಾ ಬಿಜಿ ಎಂಬ ವಿದ್ಯಾರ್ಥಿ 612 ಅಂಕಗಳನ್ನು ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದರೆ, ನಾಗಮಂಗಲ ಪಟ್ಟಣದ ಕುವೆಂಪು ಸ್ಮಾರಕ ಪ್ರೌಢಶಾಲೆಯ ಎಂಜೆ ಚೌತಿಕ್ 611 ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ಬಿಜಿ ನಗರದ ಭಕ್ತನಾಥ ಪ್ರೌಢಶಾಲೆಯ ರಕ್ಷ 602 ಅಂಕ ಪಡೆದು ತಾಲೂಕಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಈ ಮೂವರು ವಿದ್ಯಾರ್ಥಿಗಳು ಕೂಡ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದಾರೆ. ಸರ್ಕಾರಿ ಶಾಲೆ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಕಾಂತಾಪುರ ಸರ್ಕಾರಿ ಪ್ರೌಢಶಾಲೆಯ ಜಿಜಿ ಸೃಜನ್ ಗೌಡ 590 ಅಂಕ ಪಡೆಯುವ ಮೂಲಕ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಒಟ್ಟಾರೆ ಫಲಿತಾಂಶದಲ್ಲಿ ತಾಲೂಕಿಗೆ 12ನೇ ಸ್ಥಾನವನ್ನು ಪಡೆದಿದ್ದಾರೆ ಎಂದರು. ನಾನು ಯೋಗೇಶ್, ನಾಗಮಂಗಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಕ್ಷಣ ಇಲಾಖೆ. 2023-24ನೇ ಶೈಕ್ಷಣಿಕ ವರ್ಷದ SSLC ಫಲಿತಾಂಶ ಈ ದಿವಸ ಬೆಳಗ್ಗೆ ಪ್ರಕಟಗೊಂಡಿದೆ. ನನ್ನ ತಾಲೂಕಿನಲ್ಲಿ ಒಟ್ಟು 52 ಪ್ರೌಢಶಾಲೆಗಳು ಇವೆ. ಅದರಲ್ಲಿ 25 ಸರ್ಕಾರಿ ಪ್ರೌಢಶಾಲೆಗಳು, 4 ವಸತಿ ಶಾಲೆಗಳು, 13 ಅನುದಾನಿತ ಶಾಲೆಗಳು, 8 ಅನುದಾನ ರಹಿತ ಶಾಲೆಗಳು, ಒಟ್ಟು 52 ಶಾಲೆಗಳು ನನ್ನ ತಾಲೂಕಿನಲ್ಲಿ ಇವೆ. ಈ ಶಾಲೆಗಳ ಪೈಕಿ ಸುಮಾರು 2287 ವಿದ್ಯಾರ್ಥಿಗಳು ಪರೀಕ್ಷೆ ಕುಳಿತುಕೊಂಡಿದ್ದರು. ಇದು ಪರೀಕ್ಷೆ 1. ಈ ವರ್ಷದಲ್ಲಿ ಒಟ್ಟು 3 ಪರೀಕ್ಷೆಗಳಾಗ್ತದೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಪರೀಕ್ಷೆ 2 ಬರುವ ಜೂನ್ 7ನೇ ತಾರೀಕು ಪರೀಕ್ಷೆ 2 ಶುರುವಾಗ್ತದೆ. ಪರೀಕ್ಷೆ 1ರ ಫಲಿತಾಂಶ ಈ ದಿವಸ ಅಧಿಕೃತವಾಗಿ ರಾಜ್ಯದ ಎಲ್ಲ ಕಡೆ ಇದು ಪ್ರಕಟವಾಗಿದೆ. ಹಾಗೆ ನನ್ನ ತಾಲೂಕಲ್ಲಿ ಕೂಡ ಈ ಫಲಿತಾಂಶ ಪ್ರಕಟವಾಗಿದೆ. 2287 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳ ಪೈಕಿ 1704 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟು ಶೇಕಡಾವಾರು ಫಲಿತಾಂಶ 74.5 ಫಲಿತಾಂಶ ನನ್ನ ತಾಲೂಕಿಗೆ ಲಭ್ಯ ಆಗಿದೆ. ಇದು ಜಿಲ್ಲೆಯಲ್ಲಿ 4ನೇ ಸ್ಥಾನಕ್ಕೆ ನಾವು ಇದ್ದೇವೆ ಅಂತಕ್ಕಂಥದ್ದು ಇದು ಒಂದು ತೃಪ್ತಿ ಕೊಡ್ತಕ್ಕಂಥ ಒಂದು ವಿಷಯ ಅಂತ ನಾನು ಭಾವಿಸಿದ್ದೇನೆ. ತಾವೆಲ್ಲ ಗಮನಿಸಿರುವ ಹಾಗೆ ಈ ವರ್ಷದ ಪರೀಕ್ಷೆಗಳಲ್ಲಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ನಾವೆಲ್ಲ ಅನುಸರಿಸಿದ್ವಿ. ಎಲ್ಲ ಕಡೆ ಶೇಕಡಾ 100ಕ್ಕೆ 100ರಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ವಿ ಮತ್ತು ಅದನ್ನು ವೆಬ್ಕಾಸ್ಟಿಂಗ್ ಮಾಡಿದ್ವಿ. ಅದು ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಹಂತದಲ್ಲಿ ಕೂಡ ಅದನ್ನು ನೋಡುವಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡಿದ್ವಿ. ಹಾಗಾಗಿ ಎಲ್ಲಿಯೂ ಕೂಡ ಒಂದು ಸಣ್ಣ ಪರೀಕ್ಷಾ ಅಕ್ರಮಗಳು ನುಸುಳದ ಹಾಗೆ ನಾವು ಒಳ್ಳೆಯ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು 100ಕ್ಕೆ 100ರಷ್ಟು ಪಾರದರ್ಶಕವಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಈ ಬಂದಿರತಕ್ಕಂಥ ಫಲಿತಾಂಶ ಶೇಕಡಾ 74.5 ಫಲಿತಾಂಶ ಏನಿದೆ, ಇದು ಸಂಪೂರ್ಣವಾಗಿ ನಮಗೆ ತೃಪ್ತಿ ಕೊಡುವಂಥ ಒಂದು ಫಲಿತಾಂಶ ಆಗಿದೆ, ತೃಪ್ತಿದಾಯಕವಾದಂಥ ಫಲಿತಾಂಶ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸುಮಾರು 12 ವಿದ್ಯಾರ್ಥಿಗಳು, ನನ್ನ ತಾಲೂಕಿನಲ್ಲಿ 12 ವಿದ್ಯಾರ್ಥಿನಿಯರು ಶೇಕಡಾ 98%ಗಿಂತ ಮೇಲೆ ಇದನ್ನು ಏನು ಶೇಕಡಾ 95ಕ್ಕಿಂತ ಮೇಲ್ಪಟ್ಟು ಫಲಿತಾಂಶ ಪಡ್ಕೊಂಡಿರ್ತಕ್ಕಂಥ ಸುಮಾರು 12 ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ 97.92 ಶೇಕಡಾವರು ಅಂಕಗಳನ್ನು ಪಡ್ಕೊಂಡು ಭಕ್ತಿನಾಥ ಸ್ವಾಮಿ ಪ್ರೌಢಶಾಲೆ ಬಿಜಿ ನಗರ, ಈ ಶಾಲೆಯ ಸಾಧನಾ ಬಿಜೆ ಅಂತಕ್ಕಂಥವಳು ಈ ತಾಲೂಕಿಗೆ ಪ್ರಥಮ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾಳೆ. ಎರಡನೇದು ಚೌತಿಕ್ ಎಂ ಅಂತ ಹೇಳಿ ಕುವೆಂಪು ಸ್ಮಾರಕ ಪ್ರೌಢಶಾಲೆ ನಾಗಮಂಗಲ. ಈ ವಿದ್ಯಾರ್ಥಿ 611 ಅಂಕಗಳನ್ನು ಗಳಿಸುವ ಮೂಲಕ ಶೇಕಡಾ 97.76ರಷ್ಟು ಶೇಕಡಾ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ನನಗೆ ಈ ಫಲಿತಾಂಶ ತುಂಬ ಸಮಾಧಾನಕರವಾಗಿದೆ. ನನ್ನ ತಾಲೂಕಿನ ಈ ಒಂದು SSLC ಪರೀಕ್ಷೆಯಲ್ಲಿ, ಮೊದಲ ಪರೀಕ್ಷೆ 1ರ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂತಹ ನನ್ನೆಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ, ಪರೀಕ್ಷಾ ಕಾರ್ಯ ತೊಡಗಿಸಿಕೊಂಡಿರ್ತಕ್ಕಂಥ ನನ್ನೆಲ್ಲ ಅಧಿಕಾರಿ ಬಂಧುಗಳಿಗೆ, ಈ ತಾಲೂಕಿನ SSLC ಪರೀಕ್ಷಾ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.